जाते हैं। बहुत ही खूबसूरत मंजर है। ये आप देख सकते हैं कैसे लोगों ने मोबाइल अपने एक जगह पे साइड में रखे हुए हैं। एक इंडोनेशिया के अंदर मस्जिद है जिसके अंदर तालिबे इल्मों के लिए एक इंतहाई ज़बरदस्त तरीके से इन्होंने मैनेजमेंट कर रखी है कि सारे तालिबे इल्म जो है ना अपना मोबाइल फ़ोन एक जगह पे रख देते हैं और सबके सब इल्म दीन हासिल करने के मोबाइल अपने एक जगह पे साइड में रखे हुए हैं। बहुत तरतीब से बहुत आप ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಪರಿಶುದ್ಧವಾದಂತಹ ಮಸೀದಿಯೊಳಗೆ ಪ್ರವೇಶಿಸುವಾಗ ಎಲ್ಲರೂ ಕೂಡ ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಮಸೀದಿಯ ಒಳಗೆ ಪ್ರವೇಶ ಮಾಡಿ ಅಂತ ಹೇಳಿ ಬೋರ್ಡ್ ಹಾಕಿರುತ್ತೆ. ನಮ್ಮೆಲ್ಲ ಊರುಗಳಲ್ಲಿ, ನಮ್ಮ ಜಮಾತ್ಗಳಲ್ಲಿ ಅಥವಾ ನಾವು ಯಾವ ಕಡೆ ಹೋದರೂ ಕೂಡ ಮಸೀದಿಯ ಹೊರಗಡೆ ಒಂದು ಬೋರ್ಡು ಇರುತ್ತೆ, ಫಲಕ ಇರುತ್ತೆ. ಏನಂತ ಹೇಳಿದರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಒಳಗೆ ಬನ್ನಿ ಅಂತ. ವಿಡಿಯೋದಲ್ಲಿ ಮೊದಲನೇದಾಗಿ ನೋಡಿದಂತಹ ವಿಡಿಯೋ ಇದೆಯಲ್ವಾ, ಅದು ಇಂಡೋನೇಷ್ಯಾದ್ದು ಅಂತ ಹೇಳಲಾಗ್ತಾ ಇದೆ. ಆ ಮಸೀದಿಯೊಳಗೆ ಪ್ರವೇಶಿಸುವಾಗ ನಿಮ್ಮ ಮೊಬೈಲನ್ನು ಸಂಪೂರ್ಣವಾಗಿ ಸ್ವಿಚ್ ಆಫ್ ಮಾಡಿ ಬಾಗಿಲಿನಲ್ಲಿಯೇ ಇಟ್ಟು ಮಸೀದಿಯೊಳಗೆ ಪ್ರವೇಶಿಸಬೇಕು ಅಂತ ಕಾನೂನಿದೆ. ಯಾಕಂತ ಹೇಳಿದರೆ ನಮ್ಮ ಸಂಭಾಷಣೆ ಅಂದರೆ ನಮಾಜ್ ಅಲ್ಲಾಹನೊಂದಿಗೆ ಮಾಡುವ ಸಂಭಾಷಣೆ, ಆ ಸಮಯದಲ್ಲಿ ನಮ್ಮ ಏಕಾಗ್ರತೆ ತಪ್ಪಬಾರ್ದು ಅಂತ ಹೇಳಿ. ಸುಬ್ಹಾನಲ್lah. ಆದ್ಮೇಲೆ ಈ ವಿಡಿಯೋವನ್ನು ನಿಮ್ಮ ಮುಂದೆ ಮೊದಲನೇದಾಗಿ ಯಾಕೆ ಇಟ್ಟೆ ಅಂತ ಹೇಳಿದರೆ, ನೀವು ಕೂಡ ಏಕಾಗ್ರತೆಯಿಂದ ಇನ್ಶಾ ಅಲ್ಲಾ ಈ ವಿಡಿಯೋವನ್ನು ಈವರೆಗೆ ಕಂಡಿದ್ದೀರಾ, ಕೊನೆಯವರೆಗೂ ಕೂಡ ನೀವು ಕಾಣಬೇಕು ಎಂಬ ಉದ್ದೇಶದಿಂದ ಆ ವಿಡಿಯೋವನ್ನು ಇದರಲ್ಲಿ ಮೊದಲನೇದಾಗಿ ಅಳವಡಿಸಿದ್ದೇನೆ. ಆತ್ಮೀಯ ಸಹೋದರರೇ, ಯಾಕೆ ನಿಮ್ಮ ಏಕಾಗ್ರತೆ ಈ ವಿಡಿಯೋದಿಂದ ತಪ್ಪಬಾರದು ಅಂತ ಹೇಳಿದರೆ, ಒಂದು 3ನೇ ತರಗತಿ ಶಾಲೆ ಮತ್ತು ಮದ್ರಸಾ ಕಲಿಯುತ್ತಿರುವಂತಹ ಪುಟ್ಟ ಬಾಲಕಿ, ಆ ಬಾಲಕಿಯ ತಂದೆ ಬ್ಲಡ್ ಕ್ಯಾನ್ಸರ್ ಎಂಬ ಮಹಾಮಾರಿಯಿಂದ ನರಳ್ತಾ ಇದ್ದಾರೆ. ಉಡುಪಿಯ ಕಟಪಾಡಿಯ ಹಸನಬ್ಬ ಎಂಬ ವ್ಯಕ್ತಿ. ಆದ್ಮೇಲೆ ಅವರ ಚಿಕಿತ್ಸೆಗೆ ಬರೋಬ್ಬರಿ 6 ಲಕ್ಷ ರೂಪಾಯಿ ಬೇಕು. ಈವರೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈಗಾಗಲೇ ಕೀಮೋಥೆರಪಿ ಎಲ್ಲ ಆಗ್ತಾ ಇದೆ. ನಿಮ್ಮಿಂದ ಸಹಾಯದ ಅಗತ್ಯತೆಯನ್ನು ಕೇಳಿಕೊಂಡು ಆ ಊರಿನ ಜಮಾತ್ ಬಾಂಧವರು, ಅದೇ ರೀತಿ ಆ ಕುಟುಂಬ ಕಣ್ಣೀರನ್ನು ಹಾಕಿಕೊಂಡು ನಿಮ್ಮೊಂದಿಗೆ ಸಹಾಯವನ್ನು ಕೇಳ್ತಾ ಇದೆ. ಈಗಾಗಲೇ 4 ದಿನಗಳಾಯಿತು ಆತ್ಮೀಯರೇ ನಿಮ್ಮ ಮುಂದೆ ವಿಡಿಯೋವನ್ನು ಇಟ್ಟು. ಆ ಕುಟುಂಬಕ್ಕೆ ಈವರೆಗೆ ಸಂಗ್ರಹವಾಗಿದ್ದು ಕೇವಲ 3.5 ಲಕ್ಷ ರೂಪಾಯಿ ಮಾತ್ರ. ಇನ್ನೂ ಕೂಡ ಒಂದು 2.5-3 ಲಕ್ಷ ರೂಪಾಯಿಯ ಅಗತ್ಯತೆ ಇದೆ. ನನ್ನ ಪ್ರೀತಿಯ ಸಹೋದರರೇ, ಈ ವಿಡಿಯೋವನ್ನು ಹಾಕಿದ್ದು ನೀವೆಲ್ಲರೂ ಕೂಡ ಏಕಾಗ್ರತೆಯಿಂದ ಆಲಿಸ್ತೀರಿ ಎನ್ನುವಂತಹ ಒಂದು ಉದ್ದೇಶದಿಂದಾಗಿದೆ. ಹಸನಬ್ಬರವರ 3ನೇ ತರಗತಿಯಲ್ಲಿ ಶಾಲೆ ಕಲಿಯುತ್ತಿರುವಂತಹ ಪುಟ್ಟ ಬಾಲಕಿ ಇದೆ. ಆ ಬಾಲಕಿಗೆ ತಂದೆ ನಷ್ಟ ಹೊಂದಿದ್ರೆ ಖಂಡಿತವಾಗಿ ಆ ಮಗು ಯತೀಮ್ ಆಗುತ್ತೆ. ಆತ್ಮೀಯರೇ, ಯತೀಮ್ ಮಕ್ಕಳೊಂದಿಗೆ ನಾವೆಷ್ಟು ಒಂದು ಕರುಣೆಯನ್ನು ತೋರ್ತೀವಿ, ಅವರೊಂದಿಗೆ ಎಷ್ಟು ಒಂದು ಕರುಣೆಯ ರೀತಿಯಲ್ಲಿ ನಾವು ವರ್ತಿಸ್ತೇವೆ ಅಲ್ವಾ. ಅದಕ್ಕೆ ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ದೊಡ್ಡ ಸವಾಬಿದೆ ಎಂದು ಕಲಿಸಿರಬೇಕಾದ್ರೆ, ಒಂದು ಮಗುವನ್ನು ಯತೀಮ್ ಆಗುವುದರಿಂದ ತಡೆಯುವುದು ಕೂಡ ಅದಕ್ಕಿಂತಲೂ ದೊಡ್ಡ ಸವಾಬಲ್ವೇ ಆತ್ಮೀಯರೇ. ದಯವಿಟ್ಟು ಹಸನಬ್ಬರವರ ಜೀವ ಉಳಿದರೆ ಖಂಡಿತವಾಗಿಯೂ ಆ ಮಗು ತನ್ನ ತಂದೆಯೊಂದಿಗೆ ಇನ್ನಷ್ಟು ಕಾಲ ಜಗತ್ತಿನಲ್ಲಿ ಯಾವ ಹೆಣ್ಣು ಕೂಡ ತನ್ನ ತಂದೆಯನ್ನ ದೊಡ್ಡ ರೀತಿಯಲ್ಲಿ ಬೆಲೆ ಕೊಟ್ಟು ಅವರೊಂದಿಗೆ ಕರುಣೆ ತೋರಿ ಅವರೊಂದಿಗೆ ದೊಡ್ಡ ಒಂದು ಭರವಸೆಯನ್ನು ಇಟ್ಟಿರುತ್ತೆ. ಯಾಕಂತ ಹೇಳಿದರೆ, ಒಂದು ಹೆಣ್ಣು ಮಗುವಿಗೆ ತಂದೆ ಎಂಬುದು ಜಗತ್ತಿನ ಎಲ್ಲದಕ್ಕಿಂತ ದೊಡ್ಡ ಹೀರೋ ಆಗಿರ್ತಾರೆ. ಆ ಒಬ್ಬ ಶ್ರೇಷ್ಠವಾದ ತಂದೆಯ ಸ್ಥಾನವನ್ನು ಉಳಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇದು ಕಟಪಾಡಿಯ ಸರ್ಕಾರಿ ಗುಡ್ಡೆ, ಕಟಪಾಡಿ, ಉಡುಪಿ ಜಿಲ್ಲೆಯ ಜಾಮಿಯಾ ಮಸ್ಜಿದ್ ಜಮಾತ್ ಕಮಿಟಿಗೆ ಒಳಪಟ್ಟ ಹಸನಬ್ಬರವರ ವಿಡಿಯೋ ಆಗಿದೆ. ಎಲ್ಲ ಪ್ರೀತಿಯ ಸಹೋದರರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಕೊಡಲಾದ QR ಕೋಡ್ನಿಂದ ತಾವೆಲ್ಲರೂ ಕೂಡ ಸಹಾಯ ಮಾಡಬೇಕು. ವಿಡಿಯೋವನ್ನು ಸಾಕಷ್ಟು ಜನರಿಗೆ ಶೇರ್ ಮಾಡಿ. ಅಸ್ಸಲಾಮು ಅಲೈಕುಂ.